ನೋಡಿ ಇವತ್ತು ಎಕ್ಸಾಮ್ ಆಯ್ತಲ್ಲ, ಆ ಎಕ್ಸಾಮ್ ಪೇಪರ್ಗೆ ಆನ್ಸರ್ ಕೀ ಕೊಡ್ತಾ ಇದ್ದೀನಿ ಆಯ್ತಾ. ಯಾವುದು ಸಾಲ್ವ್ ಮಾಡ್ತಾ ಇಲ್ಲ, ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಜಸ್ಟ್ ಆನ್ಸರ್ ಕೀ ಕೊಡ್ತಾ ಇದ್ದೀನಿ. ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಜಸ್ಟ್ ಆನ್ಸರ್ ಕೀ ಕೊಡ್ತಾ ಇದ್ದೀನಿ. ಇನ್ನೊಂದಿನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇದು ಆನ್ಸರ್ ಸೀರೀಸ್. ನೋಡಿ ಕ್ವಶನ್ ಪೇಪರ್ ಸೀರೀಸ್ ಎ ಇದೆ. ಫಸ್ಟ್ ಇದನ್ನ ನೋಡ್ಕೊಳ್ಳಿ. ಎ ಆದರೆ ಮಾತ್ರ ಸೇಮ್ ಕ್ವಶನ್ ನಂಬರ್ 1 ಇದ್ರೆ 1 ಇರುತ್ತೆ, 2 ಇದ್ರೆ 2 ಇರುತ್ತೆ. ಇಲ್ಲ ಅಂದರೆ ನೀವು ಫಿಗರ್ ನೋಡ್ಕೊಂಡು ಸಾಲ್ವ್ ಮಾಡಬೇಕು ಆಯ್ತಾ. ಒಬ್ಬೊಬ್ರಿಗೆ ಒಂದೊಂದು ಫಿಗರ್ ಇರುತ್ತೆ, ಇಲ್ಲಿ ಫಿಗರ್ ನೋಡ್ಕೊಂಡು ಸಾಲ್ವ್ ಮಾಡಿ ಆಯ್ತಾ. ಕ್ವಶನ್ ನಂಬರ್ 1 ನೋಡಿ, ಕ್ವಶನ್ ನಂಬರ್ 1ಗೆ ಏನು ಬರುತ್ತೆ, ಆನ್ಸರು ಸಿ ಇರುತ್ತೆ. ಒಂದಲ್ಲ, ಫಿಗರ್ ನೋಡ್ಕೋಬೇಕು, ಫಿಗರ್ ನೋಡ್ಕೊಂಡು ಸಾಲ್ವ್ ಮಾಡಬೇಕು ಆಯ್ತಾ. ಈ ಕ್ವಶನ್ಗೆ ಆನ್ಸರು ಸಿ ಇರುತ್ತೆ ಆಯ್ತಾ. ನೋಡಿ ಈ ಡಯಾಗ್ರಾಮ್ ನೋಡಿ, ಡಯಾಗ್ರಾಮ್ಗೆ ಆನ್ಸರ್ ಏನು ಬರುತ್ತೆ, ಎ ಬರುತ್ತೆ ಈ ಡಯಾಗ್ರಾಮ್ಗೆ ಆಯ್ತಾ. ಡಯಾಗ್ರಾಮ್ ನೋಡ್ಕೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಈ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ಗೆ ಆನ್ಸರು ಸಿ ಇರುತ್ತೆ ಆಯ್ತಾ. ಒಬ್ಬೊಬ್ರಿಗೆ ಒಂದೊಂದು ಸೀರೀಸ್ ಇರೋದ್ರಿಂದ ಡಯಾಗ್ರಾಮ್ ನೋಡ್ಕೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ನೋಡಿ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ಗೆ ಆನ್ಸರ್ ಏನಿರುತ್ತೆ, ಆನ್ಸರ್ ಎ ಇರುತ್ತೆ ಆಯ್ತಾ. ಡಯಾಗ್ರಾಮ್ ನೋಡಿ, ಆನ್ಸರ್ ಎ ಇರುತ್ತೆ ಆಯ್ತಾ. ನೋಡಿ ಇನ್ನೊಂದ್ಸಲ ಪಾಸ್ ಮಾಡಿ ಇಟ್ಕೊಳ್ಳಿ, ಫಾಸ್ಟ್ ಅಂತ ಅನ್ಸಿದ್ರೆ ಈ ರೀತಿ ಮಾರ್ಕ್ ಮಾಡಿ ಆಯ್ತಾ. ನೆಕ್ಸ್ಟ್ ನೋಡಿ ಈ ಡಯಾಗ್ರಾಮ್ ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಬರುತ್ತೆ ಆಯ್ತಾ. ನೆಕ್ಸ್ಟ್ ನೋಡಿ ಈ ಡಯಾಗ್ರಾಮ್ಗೆ ಆನ್ಸರು ಬಿ ಬರುತ್ತೆ ಆಯ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಕ್ವಶನ್ ನಂಬರ್ 8ಗೆ ಆನ್ಸರು ಬಿ ಬರುತ್ತೆ. ಜಸ್ಟ್ ಆನ್ಸರ್ ಕಿ ಮಾತ್ರ ಕೊಡ್ತಾ ಇದ್ದೀನಿ ಆಯ್ತಾ. ಪಾಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಯಾವ್ಯಾವ ಫಿಗರ್ಗೆ ಯಾವ್ಯಾವ್ದು ಬೇಕು ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ, ಯಾವ್ಯಾವ ಫಿಗರ್ಗೆ ಯಾವ್ಯಾವ ಆಪ್ಷನ್ ಅಂದ್ಬಿಟ್ಟು ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 9 ನೋಡಿ, ಇದೇನು ಬರುತ್ತೆ, ಆನ್ಸರ್ ಡಿ ಬರುತ್ತೆ ಕ್ವಶನ್ ನಂಬರ್ 9ಗೆ ಆಯ್ತಾ. ಫಿಗರ್ ನೋಡಿ, ಈ ಫಿಗರ್ಗೆ ಆನ್ಸರು ಡಿ ಆಯ್ತಾ. ನೋಡಿ ಈ ಫಿಗರು ಅಷ್ಟೇ ಆನ್ಸರು ಡಿ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 11ಗೆ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ಗೆ ಆನ್ಸರು ಬಿ ಬರುತ್ತೆ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 12ಗೆ ಆನ್ಸರ್ ಏನು ಬರುತ್ತೆ, ಡಿ ಬರುತ್ತೆ ಆಯ್ತಾ. ಒಂದೆರಡು ನಿಮಿಷ ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ನೀಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ, 13ಗೆ ಬಿ ಬರುತ್ತೆ. ಕ್ವಶನ್ ನಂಬರ್ 14ಗೆ ಸಿ ಬರುತ್ತೆ. ಡಯಾಗ್ರಾಮ್ ನೋಡ್ಕೊಂಡು ಮಾರ್ಕ್ ಮಾಡಬೇಕು ಆಯ್ತಾ. ಕ್ವಶನ್ ನಂಬರ್ 15 ನೋಡಿ, ಕ್ವಶನ್ ನಂಬರ್ 15ಗೆ ಆನ್ಸರು ಸಿ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 15ಗೆ ಆನ್ಸರ್ ಸಿ ಬರುತ್ತೆ. ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 16 ನೋಡಿ, ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 16ಗೆ ಆನ್ಸರು ಡಿ ಬರುತ್ತೆ ಆಯ್ತಾ. ಒಂದೆರಡು ಸೆಕೆಂಡ್ ಪಾಸ್ ಮಾಡಿ ಪಾರ್ಟ್ 4ನ ಕಂಪ್ಲೀಟ್ ಮಾಡಿ. ಕ್ವಶನ್ ನಂಬರ್ 17ಗೆ ಆನ್ಸರು ಸಿ ಬರುತ್ತೆ. ಡಯಾಗ್ರಾಮ್ ನೋಡ್ಕೊಂಡು ಮಾರ್ಕ್ ಮಾಡಿ ಆಯಿತಾ. ಕ್ವಶನ್ ನಂಬರ್ 18ಗೆ ಆನ್ಸರು ಸಿ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 19ಗೆ ಆನ್ಸರು ಬಿ ಬರುತ್ತೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡಿ, ಕ್ವಶನ್ ನಂಬರ್ 20ಗೆ ಆನ್ಸರು ಬಿ ಬರುತ್ತೆ. ಕ್ವಶನ್ ನಂಬರ್ 20ಗೆ ಆನ್ಸರ್ ಬಿ ಬರುತ್ತೆ. ಪಾಸ್ ಮಾಡ್ಕೊಳ್ಳಿ, ಪಾರ್ಟ್ 5ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನೋಡಿ ಪಾರ್ಟ್ 6, ಕ್ವಶನ್ ನಂಬರ್ 21ಗೆ ಆನ್ಸರು ಎ ಬರುತ್ತೆ. 22ಗೆ ಆನ್ಸರು ಸಿ ಬರುತ್ತೆ. 23ಗೆ ಆನ್ಸರು ಡಿ ಬರುತ್ತೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡಿ, 24ಗೆ ಆನ್ಸರು ಸಿ ಬರುತ್ತೆ ಆಯಿತಾ. 2 ಸೆಕೆಂಡ್ ಪಾಸ್ ಮಾಡಿಕೊಂಡು ಪಾರ್ಟ್ 6ನ ಕಂಪ್ಲೀಟ್ ಮಾಡಿ. ನೋಡಿ ಮಿರರ್ ಇಮೇಜು ಆಯಿತಾ. ಕ್ವಶನ್ ನಂಬರ್ 25ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಬರುತ್ತೆ. ಇದಕ್ಕೆ ಆನ್ಸರು ಎ ಬರುತ್ತೆ, ಇದಕ್ಕೆ ಆನ್ಸರು ಸಿ ಬರುತ್ತೆ. ಇದಕ್ಕೆ ಆನ್ಸರು ಡಿ ಬರುತ್ತೆ ಆಯಿತಾ.
2 ನಿಮಿಷ ಪಾಸ್ ಮಾಡ್ಕೊಳ್ಳಿ, ಆನ್ಸರ್ ಕೀನ ವೆರಿಫೈ ಮಾಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಪಾರ್ಟ್ 8. ಫಸ್ಟ್ ಒನ್ ಆನ್ಸರ್ ಏನು ಬರುತ್ತೆ? 29ಗೆ ಆನ್ಸರ್ ಎ ಬರುತ್ತೆ, ಇದಕ್ಕೆ ಡಿ ಬರುತ್ತೆ, ನೆಕ್ಸ್ಟು ಬಿ ಬರುತ್ತೆ, ನೆಕ್ಸ್ಟು ಸಿ ಬರುತ್ತೆ. ಕ್ವಶನ್ ನಂಬರ್ 32ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಎ ಡಿ ಬಿ ಸಿ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಆಯಿತಾ, ಪಾರ್ಟ್ ನಂಬರ್ 9. ಫಸ್ಟ್ ಒನ್ಗೆ ಆನ್ಸರ್ ಡಿ ಬರುತ್ತೆ, ನೆಕ್ಸ್ಟು ಎ ಬರುತ್ತೆ. ಆಯಿತಾ? ಕ್ವಶನ್ ನಂಬರ್ 35ಗೆ ಆನ್ಸರು ಸಿ ಬರುತ್ತೆ, ಮತ್ತು ಇದಕ್ಕೆ ಬಿ ಬರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 37 ನೋಡಿ. 37ಗೆ ಸಿ ಬರುತ್ತೆ, ಎ ಬರುತ್ತೆ, ಸಿ ಬರುತ್ತೆ, ನೆಕ್ಸ್ಟು ಇದಕ್ಕೂ ಸಿ ಬರುತ್ತೆ. ಆಯಿತಾ? ಲಾಸ್ಟ್ ಕ್ವಶನ್ ಆನ್ಸರ್ ಸಿ ಬರುತ್ತೆ. ಆಯಿತಾ? 40 ಮಾರ್ಕ್ಸ್ಗೆ ಎಷ್ಟು ಬಂತು ಅಂದ್ಬಿಟ್ಟು ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ, ಸೆಲ್ಫ್ ಎವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಮ್ಯಾಥಮೆಟಿಕ್ಸ್ ಅಂದ್ಕೋತೀನಿ. ಮ್ಯಾಥಮೆಟಿಕ್ಸ್ ನೋಡಿ. ಕ್ವಶನ್ ನಂಬರ್ 41. ಕ್ವಶನ್ ನಂಬರ್ 41ಗೆ ಸಿ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನಿಧಾನಕ್ಕೆ, ಇಲ್ಲ ಇನ್ನೊಂದಿನ ಸೊಲ್ಯೂಷನ್ ಕೊಡ್ತೀನಿ. ಆಯಿತಾ? 42ಗೆ ಎ ಬರುತ್ತೆ, 42ಗೆ ಎ, 43ಗೆ ಸಿ ಬರುತ್ತೆ, 44ಗೆ ಎ ಬರುತ್ತೆ. ನೆಕ್ಸ್ಟು ಇಲ್ಲೇ ಇದೆ 45ಗೆ ಬಿ ಬರುತ್ತೆ, 46ಗೆ ಸಿ ಬರುತ್ತೆ, 47ಗೆ ಬಿ ಬರುತ್ತೆ, 48 ಎಲ್ಲಿದೆ? ಇಲ್ಲೇ ಇದೆ. 48ಗೆ ಸಿ ಬರುತ್ತೆ. ಆಯಿತಾ? 1-2 ನಿಮಿಷ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 49. ಆಯಿತಾ? ಕ್ವಶನ್ ನಂಬರ್ 49 ನೋಡಿ. 49ಗೆ ಬಿ ಬರುತ್ತೆ, 50ಗೆ ಸಿ ಬರುತ್ತೆ, 51 ಎಲ್ಲಿದೆ? ಇಲ್ಲೇ ಇದೆ. 51ಗೂ ಸಿ ಬರುತ್ತೆ. ನೆಕ್ಸ್ಟು 52 ನೋಡಿ, ಇಲ್ಲೇ ಇದೆ. 52ಗೆ ಎ ಬರುತ್ತೆ, 53ಗೆ ಬಿ ಬರುತ್ತೆ. ಆಯಿತಾ? ನೆಕ್ಸ್ಟ್ 54ಗೆ ಡಿ ಬರುತ್ತೆ. ನೆಕ್ಸ್ಟ್ 55ಗೆ ಬಿ ಬರುತ್ತೆ, 2370 ಅಷ್ಟು ನಷ್ಟ. ನೆಕ್ಸ್ಟು 56ಗೆ ಬಿ ಬರುತ್ತೆ. ಆಯಿತಾ? ನೆಕ್ಸ್ಟು 57ಗೆ ಬಿ ಬರುತ್ತೆ. ಅದಾದಮೇಲೆ 58ಗೂ ಬಿ ಬರುತ್ತೆ. 59 ಡಿ. ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮು ಎರಡು ಸೇಮ್ ಆನ್ಸರ್ ಬರುತ್ತೆ ನೀವು. ಆಯಿತಾ? ನೆಕ್ಸ್ಟು 59 ಡಿ ಆಯಿತು. 60ಗೆ ಏನು ಬರುತ್ತೆ? ಕ್ವಶನ್ ನಂಬರ್ 60ಗೆ ಆನ್ಸರು ಎ ಬರುತ್ತೆ. ಆಯಿತಾ? ನೆಕ್ಸ್ಟ್ ನೋಡಿ, ಫಸ್ಟ್ ಇಂಗ್ಲೀಷ್ ಮೀಡಿಯಮ್ ಸಾಲ್ವ್ ಮಾಡ್ತೀನಿ, ಇಲ್ಲ ಫಸ್ಟ್ ಕನ್ನಡ ಮೀಡಿಯಮ್ ಸಾಲ್ವ್ ಮಾಡ್ಬಿಡ್ತೀನಿ. ಆನ್ಸರ್ ನೋಡಿ, ಪ್ಯಾಸೇಜ್ ನಂಬರ್ 1 ನೋಡಿ. ಪ್ಯಾಸೇಜ್ ನಂಬರ್ 1ನ ಓದಿ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಮಾರ್ಕ್ ಮಾಡಿದ್ದು ನಾನು. ಆನ್ಸರ್ ಎ ಬರುತ್ತೆ. 61ಗೆ ಆನ್ಸರ್ ಎ ಬರುತ್ತೆ. ನೆಕ್ಸ್ಟ್ ನೋಡಿ, 62ಗೆ ಆನ್ಸರ್ ಬಿ ಬರುತ್ತೆ, 63ಗೆ ಆನ್ಸರು ಡಿ ಬರುತ್ತೆ, 64ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಆಯಿತಾ? ನೆಕ್ಸ್ಟು 65 ನೋಡಿ. 65ಗೆ ಆನ್ಸರು ಡಿ ಬರುತ್ತೆ. ಆಯಿತಾ? ನೆಕ್ಸ್ಟ್ ಪ್ಯಾಸೇಜ್ ನಂಬರ್ 2ನ ಓದಿ ಅರ್ಥ ಮಾಡ್ಕೊಳ್ಳಿ. ಪ್ಯಾಸೇಜ್ ನಂಬರ್ 66ಗೆ ಡಿ ಬರುತ್ತೆ. ನೆಕ್ಸ್ಟು
67ಗೂ ಡಿ, 68ಗೆ ಎ ಬರುತ್ತೆ, 69ಗೆ ಬಿ ಬರುತ್ತೆ, 70ಗೆ ಬಿ ಬರುತ್ತೆ. ಆಯಿತಾ, ಇದು ನೋಡಿ, ಇದು ಗಂಭೀರ ಪದದ ಸಮಾನಾರ್ಥಕ ಪದ. ಅವನು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ. ಆಯಿತಾ, ಇಂಗ್ಲೀಷಲ್ಲಿ ಸರಿಯಾಗಿದೆ, ಕನ್ನಡದಲ್ಲಿ ಸರಿಯಾಗಿ ಕೊಟ್ಟಿಲ್ಲ. ಅದಕ್ಕೆ ಪ್ರಾಬಬಲ್ ಆನ್ಸರ್ ಇದೇ ಬರುತ್ತೆ. ಆಯಿತಾ, ಟ್ರಾನ್ಸ್ಲೇಷನ್ ತಪ್ಪಿದೆ. ಆಯಿತಾ, ಇದು ಮ್ಯಾಚ್ ಆಗಲ್ಲ. ಆದರೂ ಕಂಪೇರ್ ಟು ಈ 3 ಆನ್ಸರ್ ಹೋಲಿಸ್ಕೊಂಡ್ರೆ ಇದೇ ಭವ್ಯ ಬರುತ್ತೆ. ರಾಜಗಾಂಭೀರ್ಯ, ಸೊ ಭವ್ಯ ಬರುತ್ತೆ. ಆಯಿತಾ, ಕಂಪ್ಯಾರಿಸನ್ ಹೋಲಿಸ್ಕೊಂಡ್ರೆ ಆನ್ಸರ್ ಇದು ಬರುತ್ತೆ. ಇಂಗ್ಲೀಷಲ್ಲಿ ಸರಿ ಇದೆ, ಕನ್ನಡದಲ್ಲಿ ಈ ರೀತಿ ಮಿಸ್ಟೇಕ್ ಮಾಡಿದ್ದಾರೆ. ಆಯಿತಾ, ನೆಕ್ಸ್ಟು ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ಗೆ ಬಿ ಬರುತ್ತೆ. ನೆಕ್ಸ್ಟ್ ಪ್ಯಾಸೇಜ್ ನಂಬರ್ 3 ನೋಡಿ. ಪ್ಯಾಸೇಜ್ ನಂಬರ್ 3ನ ಓದಿ ಅರ್ಥ ಮಾಡ್ಕೊಳ್ಳಿ. 71ಗೆ ಡಿ ಬರುತ್ತೆ, 72ಗೆ ಬಿ ಬರುತ್ತೆ, 73ಗೆ ಡಿ ಬರುತ್ತೆ. ನೆಕ್ಸ್ಟ್ 74ಗೆ ಬಿ ಬರುತ್ತೆ, 75ಗೆ ಎ ಬರುತ್ತೆ. ಆಯಿತಾ, ನೆಕ್ಸ್ಟ್ ಪ್ಯಾಸೇಜ್ ನಂಬರ್ 4 ಓದಿ ಅರ್ಥ ಮಾಡ್ಕೊಳ್ಳಿ. ಆಯಿತಾ, ಏನು ಬರುತ್ತೆ? 76ಗೆ ಎ ಬರುತ್ತೆ, 77ಗೆ ಸಿ ಬರುತ್ತೆ, 78ಗೆ ಎ ಬರುತ್ತೆ, 79ಗೆ ಸಿ ಬರುತ್ತೆ, 80ಗೆ ಎ ಬರುತ್ತೆ. ಈಗ ಕೌಂಟ್ ಮಾಡಿ. ಆಯಿತಾ, ಕನ್ನಡ ಮೀಡಿಯಮ್ ಮಕ್ಕಳು 80 ಮಾರ್ಕ್ಸ್ಗೆ ಎಷ್ಟು ಬಂತು ಅಂತ ಕೌಂಟ್ ಮಾಡಿ ಕೆಳಗಡೆ ಕಮೆಂಟ್ ಹಾಕಿ. ಕಮೆಂಟ್ ಬಾಕ್ಸಲ್ಲಿ ನನಗೆ ಮೆನ್ಷನ್ ಮಾಡಿ 80 ಮಾರ್ಕ್ಸ್ಗೆ ಎಷ್ಟು ಬಂತು ಅಂತ. ಆ್ಯಸ್ ಪರ್ ಇದು ಏನೋ ಈ ಆನ್ಸರ್ಗೆ ಎಷ್ಟು ಬಂದಿದೆ ಅಂತ ನನಗೆ ಇದು ಮಾಡಿ. ಆಯಿತಾ, ನೆಕ್ಸ್ಟ್ ಈ ಇಂಗ್ಲೀಷ್ ಮೀಡಿಯಮ್ ಇದು ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಮ್ ಪ್ಯಾಸೇಜ್ ಸೇಮ್ ಬರುತ್ತೆ ಆಲ್ಮೋಸ್ಟು. ನೋಡಿ, ಪ್ಯಾಸೇಜ್ ನಂಬರ್ 1 61ಗೆ ಬಿ ಇದೆ. ಆಯಿತಾ, ನೆಕ್ಸ್ಟು 62ಗೆ ಬಿ ಇದೆ, 63ಗೆ ಡಿ ಇದೆ, 64ಗೆ ಬಿ ಇದೆ, 65ಗೆ ಡಿ ಇದೆ. ಆಯಿತಾ, ನೆಕ್ಸ್ಟ್ ನೋಡಿ, ಇಲ್ಲಿ ಬರುತ್ತೆ ಪ್ಯಾಸೇಜ್ ನಂಬರ್ 2. ಓದಿ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ಮಾಡಿ. ಪ್ಯಾಸೇಜ್ ನಂಬರ್ 2 ಇದು. ಪ್ಯಾಸೇಜ್ ನಂಬರ್ 2ಗೆ ಇದು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಯಾಸೇಜ್ ನಂಬರ್ 2. ಆಯಿತಾ, 66ಗೆ ಡಿ ಇದೆ, 67ಗೆ ಡಿ ಇದೆ. ಆಯಿತಾ, 68 ನೋಡಿ, 68ಗೆ ಎ ಇದೆ, 69 ನೋಡಿ, 69ಗೆ ನೀಟಾಗಿ ಕೊಟ್ಟಿದ್ದಾನೆ. ಮೆಜೆಸ್ಟಿಕ್ ಅಂದರೆ ಏನು? ಮೆಜೆಸ್ಟಿಕ್ ಅಂದರೆ ಗ್ರ್ಯಾಂಡ್. ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ ಸರಿಯಾಗಿ, ಕನ್ನಡದಲ್ಲಿ ಕೊಟ್ಟಿಲ್ಲ. ಕನ್ನಡದಲ್ಲಿ ಸರಿಯಾದ ಸಮಾನಾರ್ಥಕ ಪದ ಕೊಟ್ಟಿಲ್ಲ. ಆಯಿತಾ, ನೆಕ್ಸ್ಟ್ ನೋಡಿ 70ಗೆ ಬಿ ಇದೆ. ಆಯಿತಾ, 2 ನಿಮಿಷ ಪಾಸ್ ಮಾಡ್ತೀನಿ, 1 ನಿಮಿಷ ನೀಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲ ನೀವೇ ಪಾಸ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ, ಇಂಟರ್ನೆಟಲ್ಲಿ, ಮೊಬೈಲಲ್ಲಿ. ಆಯಿತಾ, 71 ನೋಡಿ, 71 ಪ್ಯಾಸೇಜ್ ನಂಬರ್ 3 ಇದು. ಪ್ಯಾಸೇಜ್ ನಂಬರ್ 3ನ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಆಯಿತಾ, ನೋಡಿ 75, 71 ಡಿ ಬರುತ್ತೆ, 72 ಬಿ ಬರುತ್ತೆ, 73 ಡಿ ಬರುತ್ತೆ, 74 ಬಿ ಬರುತ್ತೆ, 75 ಎ ಬರುತ್ತೆ. ಆಯಿತಾ, ಅದೇ ರೀತಿ ಪ್ಯಾಸೇಜ್ ನಂಬರ್ 4 ನೋಡಿ. ಪ್ಯಾಸೇಜ್ ನಂಬರ್ 4 ಓದಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. 76ಕ್ಕೆ ಎ, 77ಕ್ಕೆ ಸಿ, 78ಕ್ಕೆ ಎ, 79ಕ್ಕೆ ಸಿ, 80ಕ್ಕೆ ಎ ಬರುತ್ತೆ. ಆಯಿತಾ, ನೋಡಿ 80 ಮಾರ್ಕ್ಸ್ಗೆ ಎಷ್ಟು ಬಂತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಆಯಿತಾ, ನಿಮ್ಮ ಹೆಸರು, ನಿಮ್ಮ ಸ್ಕೂಲು ಮತ್ತು 80 ಮಾರ್ಕ್ಸ್ಗೆ ಎಷ್ಟು ಬಂತು, ಯಾವ ಡಿಸ್ಟಿಕ್ಕು. ಆಯಿತಾ, ನಿಮ್ಮ ಹೆಸರು, ನಿಮ್ಮ ಸ್ಕೂಲ್ ನೇಮು, ಯಾವ ಡಿಸ್ಟಿಕ್ಕು ಮತ್ತು 80 ಮಾರ್ಕ್ಸ್ಗೆ ಎಷ್ಟು ಬಂತು ಅಂದ್ಬಿಟ್ಟು ಫೈನಲಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಆಯಿತಾ, ಏನೇ ಸಜೆಷನ್ ಇದ್ದರೂ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮಾಡ್ಕೋತೀನಿ.